ಮೌಲ್ಯಾಧಾರಿತ ಮತ್ತು ಕೌಶಲ್ಯಾಧಾರಿತ ಶಿಕ್ಷಣ ಅತ್ಯವಶ್ಯ. ಡಾಕ್ಟರ್ ಮಾದೇಶ್, ಮಂಡ್ಯ. ಪ್ರಸ್ತುತ ವಿದ್ಯಾರ್ಥಿಗಳಿಗೆ ಮೌಲ್ಯಾಧಾರಿತ ಮತ್ತು ಕೌಶಲ್ಯಾಧಾರಿತ ಶಿಕ್ಷಣ ಅತ್ಯವಶ್ಯ ಎಂದು ಜಿಲ್ಲಾ ಗಾಯಕರ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಮಾದೇಶ್ ಅಭಿಪ್ರಾಯಪಟ್ಟರು. ನಗರದಲ್ಲಿರುವ ಹಾಲಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಜಿಲ್ಲಾ ಗಾಯಕರ ಟ್ರಸ್ಟ್ ಮತ್ತು ನಿವೃತ್ತ ಆರೋಗ್ಯ ನಿರೀಕ್ಷಕ ಮಂಜುನಾಥ್ ಅವರ ಕುಟುಂಬ ವತಿಯಿಂದ ಆಯೋಜಿಸಿದ್ದ ನಿವೃತ್ತ ಆರೋಗ್ಯ ನಿರೀಕ್ಷಕ ಮಂಜುನಾಥ್ ಸ್ಮರಣಾರ್ಥ ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಮತ್ತು ಅಗತ್ಯ ಪರಿಕರ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಇಂದಿನ ಮಕ್ಕಳೇ ಮುಂದಿನ ಭವ್ಯ ಭಾರತದ ಪ್ರಜೆಗಳು. ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿನ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಭದ್ರಬುನಾದಿ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಮೌಲ್ಯಾಧಾರಿತ ಮತ್ತು ಕೌಶಲ್ಯಾಧಾರಿತ ಶಿಕ್ಷಣ ಲಭ್ಯವಾಗಬೇಕಿದೆ ಎಂದು ನುಡಿದರು. ಎಲ್ಲಾ ಪೋಷಕರಿಗೆ ಮತ್ತು ಪ್ರಜೆಗಳಿಗೆ ಸರ್ಕಾರಿ ಉದ್ಯೋಗ ಬೇಕು, ಸೌಲಭ್ಯ ಬೇಕು. ಆದರೆ ಸರ್ಕಾರಿ ಶಾಲೆಗಳಲ್ಲಿ ತಮ್ಮ ಮಕ್ಕಳನ್ನು ಓದಿಸದೆ ಕೇಂದ್ರ ವಿದ್ಯಾಲಯ, ನವೋದಯ ಸೇರಿದಂತೆ ದೊಡ್ಡ ದೊಡ್ಡ ಖಾಸಗಿ ವಿದ್ಯಾಸಂಸ್ಥೆಗಳಲ್ಲಿ ಓದಿಸುತ್ತಾರೆ. ಇಂತಹ ನಿಲುವು ಪೋಷಕರಲ್ಲಿ ಬದಲಾವಣೆಯಾಗಬೇಕು ಎಂದು ಎಚ್ಚರಿಸಿದರು. ಐಎಎಸ್, ಕೆಎಎಸ್, ಐಪಿಎಸ್, ಐಆರ್ಎಫ್ನಂತಹ ದೊಡ್ಡ ದೊಡ್ಡ ಹುದ್ದೆಗಳ ಬಗ್ಗೆ ವಿದ್ಯಾರ್ಥಿಗಳು ಮಾಹಿತಿ ನೀಡಬೇಕು. ದೊಡ್ಡ ದೊಡ್ಡ ಕನಸುಗಳ ಬೆನ್ನುವ ರೀತಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮೌಲ್ಯ, ಕೌಶಲ್ಯ, ಸಂಸ್ಕಾರಯುವ ಶಿಕ್ಷಣ ನೀಡುವುದು ಅಗತ್ಯ ಎಂದು ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಮತ್ತು ಅಗತ್ಯ ಪರಿಕರ ವಿತರಣೆ ನಡೆಯಿತು. ಶಿಕ್ಷಕರು ನನ್ನ ಪ್ರಕಾರ ದಿ ಬೆಸ್ಟ್ ಅನಿಸುತ್ತೆ. ಯಾಕಂದರೆ ಸರ್ಕಾರಿ ಮಾನದಂಡ ಪೂರೈಸಿ ಅವರು ನಿಮಗೆಲ್ಲ ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾರೆ. ಸೊ ಆದ್ದರಿಂದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಓದೋದು, ಕನ್ನಡ ಮಾಧ್ಯಮದಲ್ಲಿ ಓದುವಂಥದ್ದು ನಮ್ಗಳಿಗೆಲ್ಲ ಹೆಮ್ಮೆ ವಿಚಾರ ಅಂತ ಅಂದ್ಕೋಬೇಕು. ನೀವು ಮಕ್ಕಳು ಮುಖ್ಯವಾಗಿ ನಿಮ್ಮ ತಂದೆ ತಾಯಿಗಳನ್ನು ಗೌರವಿಸ್ಬೇಕು. ಮೊದಲು ತಂದೆ ತಾಯಿಗಳನ್ನ ನೀವು ದೇವರಂತೆ ಆರಾಧಿಸಬೇಕು, ಪೂಜಿಸಬೇಕು. ಮತ್ತು ನಿಮ್ಮ ಶಿಕ್ಷಕರಿಗೆ ಅವ್ರನ್ನೂ ಸಹ ದೇವರಂತೆ ಆರಾಧಿಸಬೇಕು. ಎಲ್ಲಿ ಮಕ್ಕಳು ತಂದೆ ತಾಯಿ ಶಿಕ್ಷಕರನ್ನು ಗೌರವದಿಂದ ಕಾಣ್ತಾರೋ ಅಲ್ಲಿ ಮೌಲ್ಯಯುತವಾದಂಥ ಶಿಕ್ಷಣವನ್ನು ಕಲಿಬೋದು. ಈಗ ಪ್ರಸ್ತುತ ಎಲ್ರಿಗೂ ಬೇಕಿರುವಂಥದ್ದು ಶಿಕ್ಷಣ ಮೌಲ್ಯಯುತವಾದ ಶಿಕ್ಷಣ. ಸೈನ್ಸ್ ಓದ್ತೀರಾ, ಸೋಷಲ್ ಓದ್ತೀರಾ, ಎಲ್ಲ ಓದ್ತೀರಾ, ಡಾಕ್ಟರ್ ಆಗ್ತೀರಾ, ಇಂಜಿನಿಯರ್ ಆಗ್ತೀರಾ, IAS ಆಫೀಸರ್ ಆಗ್ತೀರಾ, IPS ಆಗ್ತೀರಾ, ERS ಆಗ್ತೀರಾ, ಚೀಫ್ ಮಿನಿಸ್ಟರ್ ಆಗ್ತೀರಾ, ಪ್ರೈಮ್ ಮಿನಿಸ್ಟರ್ ಆಗ್ತೀರಾ. ಎಲ್ಲ ಆದರೂ ಸಹ ಮೌಲ್ಯಯುತವಾದ ಶಿಕ್ಷಣ ಏನಂದರೆ ಸಹಾಯವನ್ನು ಮಾಡುವಂಥದ್ದು. ನಮಗೆ ಒಬ್ಬ ವ್ಯಕ್ತಿಗೆ ನೋವಿಗೆ ಸ್ಪಂದಿಸುವಂಥ ಗುಣಗಳನ್ನು ನಮ್ಮ ಶಿಕ್ಷಣ ಕೊಡಬೇಕು. ಏನಂದರೆ ಹಸಿದವರಿಗೆ ಅನ್ನ ಕೊಡುವಂಥ ಶಿಕ್ಷಣ, ಏನು ಇಲ್ಲದೆ ಅಂಥವ್ರಿಗೆ ಶಕ್ತಿ ಕೊಡುವಂಥ ಶಿಕ್ಷಣ, ಮಾನವೀಯ ಮೌಲ್ಯಗಳನ್ನು ಕಲಿಸುವಂಥ ಶಿಕ್ಷಣ ಈಗ ಅಗತ್ಯವಾಗಿದೆ. ಅದಕ್ಕೆ ಬಸವಣ್ಣನವರು ಹೇಳಿದ್ದಾರೆ, ಧರ್ಮ ಅಂದರೆ ಯಾವುದು ಅಂದರೆ ದಯವೇ ಧರ್ಮದ ಮೂಲವಯ್ಯ. ದಯೆ ಎನ್ನುವಂಥದ್ದು ಪ್ರತಿಯೊಬ್ಬರಲ್ಲೂ ಇರಬೇಕು ಮಕ್ಕಳೇ, ಅಲ್ವಾ? ಮಕ್ಕಳಲ್ಲಿ ನಾವು ಯಾವುದೇ ರೀತಿಯಾದಂಥ ಭೇದ ಭಾವಗಳನ್ನು ಇಟ್ಕೋಬಾರ್ದು. ಮಕ್ಕಳು ನೋಡ್ತಾರೆ ಪ್ರಾಕ್ಟಿಕಲ್ ಆಗಿ ಮನೆಗಳಲ್ಲಿ ಅವ್ರ ತಂದೆ ತಾಯಿಗಳು ಯಾವ ರೀತಿ ಇರ್ತಾರೆ, ತಂದೆ ತಾಯಿಗಳು ಯಾವ ರೀತಿ ವರ್ತನೆ ಮಾಡ್ತಾರೆ ಅನ್ನುವಂಥದ್ದು ಮಕ್ಕಳು ರೂಢಿಸ್ಕೋತಾರೆ. ಅದರಿಂದ ಪೋಷಕರ ಕರ್ತವ್ಯನೂ ಇದೆ ಇಲ್ಲಿ. ಹೇಗೆ ಶಿಕ್ಷಕರ ಕರ್ತವ್ಯ ಒಂದು ಮಗುವನ್ನು ಮಾದರಿ ಪ್ರಜೆಯಾಗಿ ಮಾಡುವಂಥ ಕರ್ತವ್ಯ ಶಿಕ್ಷಕರಿಗೆ ಎಷ್ಟಿದೆಯೋ ಅಷ್ಟೇ ಕರ್ತವ್ಯ ತಂದೆ ತಾಯಿಗಳಿಗೂ ಇದೆ, ಪೋಷಕರಿಗೂ ಇದೆ. ಮನೆಯಲ್ಲಿ ನೀವು ಉತ್ತಮ ರೀತಿಯಾದಂಥ ವಾತಾವರಣವನ್ನು ಕಲಿಸ್ಕೊಳ್ಬೇಕು ಮಕ್ಕಳನ್ನು ಸುಮ್ಮನೆ ಕಂಪೇರ್ ಮಾಡಬಾರ್ದು. ಅವ್ರು ನೋಡು ಅಷ್ಟು ಚೆನ್ನಾಗಿ ಓದ್ತಾರೆ, ನೀನು ಫಸ್ಟ್ ರ್ಯಾಂಕ್ ಬರಬೇಕು ಅನ್ನುವಂಥ ಪ್ರೆಷರ್ ಅಲ್ಲ. ಮಕ್ಕಳಿಗೆ ನಾವು ಯಾವ ರೀತಿ ನಾವು ಸಪೋರ್ಟಿವ್ ಆಗಿರಬೇಕು ಅಂದರೆ ಅವ್ರಿಗೆ ನಾವು ಹೆಚ್ಚು ಮೌಲ್ಯಯುತವಾದಂತಹ ಅಂಶಗಳನ್ನು ತಿಳಿಸ್ಬೇಕು. ನೋಡಿ ಮಕ್ಕಳೇ, ನೀವು ಗುರು ಹಿರಿಯರಿಗೆ ನಮಸ್ಕರಿಸಬೇಕು, ಗೌರವಿಸಬೇಕು. ಮತ್ತು ಯಾರೋ ನಿಮಗೆ ಬಂದರು, ದಾರಿಲಿ ಹೋಗ್ತಿರ್ಬೇಕಾದ್ರೆ ಯಾರೋ ಒಬ್ಬ ವೃದ್ಧರು ಇರ್ತಾರೆ, ಅವ್ರು ಬಿದ್ದು ಹೋದರೆ ನೀವೇನು ಮಾಡಬೇಕು, ಇಂಥ ಶಿಕ್ಷಣಗಳನ್ನು, ಇಂಥ ಮಾರಲ್ ಸೈನ್ಸ್ನ ಹೇಳ್ತಾ ಮಕ್ಕಳು ಏನು ಮಾಡ್ತಾರೆ, ಮುಂದೆ ಎಲ್ಲರೂ ದೊಡ್ಡವರಾಗ್ತಾರೆ, ವೈದ್ಯರಾಗ್ತಾರೆ, IAS ಆಫೀಸರ್ ಆಗ್ಬೋದು. ಆದರೆ ಅವರು ಪ್ರಾಮಾಣಿಕತೆಯನ್ನು ಕಲಿಸುವಂಥದ್ದನ್ನ ಶಿಕ್ಷಕರು ಗುರಿಯಾಗಬೇಕು. ಅವರಿಗೆ ಪ್ರಾಮಾಣಿಕತೆ ಹೇಳ್ಕೊಡ್ಬೇಕು, ಮಾನವೀಯ ಮೌಲ್ಯಗಳನ್ನು ತಿಳಿಸ್ಬೇಕು. ಆವಾಗಷ್ಟೇ ಅವ್ರು ಏನು ಮಾಡ್ತಾರೆ, ನಮ್ಮ ದೇಶದ ಸದೃಢ ಪ್ರಜೆಗಳಾಗಿ ಬೆಳೀತಾರೆ. ಇಲ್ಲ ಅಂದರೆ ನೀವು ನೋಡಿರ್ತೀರ, ಎಷ್ಟು ಆಫೀಸರ್ಸ್ಗಳು ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಲೋಕಾಯುಕ್ತ ಸಂಸ್ಥೆಗಳು ಯಾಕೆ ಬೇಕಾಗಿದೆ? ಎಷ್ಟು ರಾಜಕಾರಣಿಗಳು ಎಷ್ಟು ಕೆಲಸಗಳನ್ನು ಪ್ರಸ್ತುತವಾಗಿ ಮಾಡ್ತಾ ಇದ್ದಾರೆ. ಇವೆಲ್ಲ ಕೊರತೆ ಏನು ಗೊತ್ತಾ? ಎಲ್ಲರನ್ನು ಪ್ರೀತಿಸುವಂಥ ಕಾರ್ಯಗಳನ್ನು ಮಾಡಬೇಕು ನಮ್ಮ ಶಿಕ್ಷಣ. ಎಲ್ಲರನ್ನು ಪ್ರೇಮಿಸುವಂಥ ಕಾರ್ಯವನ್ನು ಮಾಡಬೇಕು ನಮ್ಮ ಶಿಕ್ಷಣ. ಎಲ್ಲರನ್ನು ಒಂದೇ ಅನ್ನುವಂಥ ಭಾವನೆಗಳನ್ನು ಮೂಡಿಸುವಂಥದ್ದು ಮಾಡಬೇಕು ನಮ್ಮ ಶಿಕ್ಷಣ. ನಾವೆಲ್ಲರೂ ಒಂದೇ. ನಮ್ಮ ಧರ್ಮ ಯಾವುದು ಅಂದರೆ ದಯೆಯೇ ಧರ್ಮ.
ಈ ರೀತಿಯಾದಂತಹ ಶಿಕ್ಷಣವನ್ನು ಇನ್ನೂ ಹೆಚ್ಚು ಹೆಚ್ಚು ಕೊಡೋದ್ರಿಂದ ಮಕ್ಕಳಲ್ಲಿ ಏನು ಬರುತ್ತೆ ಅಂದರೆ ನಾವು ಏನು ಹೇಳ್ಕೊಡ್ತೀವಿ ಅವ್ರಿಗೆ ಶಿಕ್ಷಕರೇ ಒಂದು ಮಾದರಿಯಾಗಿರ್ತಾರೆ. ನಮ್ಮ ಶಿಕ್ಷಕರು ಏನು ಹೇಳ್ಕೊಡ್ತಾರೆ ಆ ರೀತಿ ಮಕ್ಕಳು ಬೆಳೀತವೆ. ಸೊ ಶಿಕ್ಷಕರು ಏನು ಮಾಡಬೇಕು ಅಂದರೆ ಒಂದು ಮಾರಲ್ ಸೈನ್ಸ್ ರೀತಿ ಇದನ್ನು ಕೊಡಬೇಕು ಮಕ್ಕಳಿಗೆ. ಯಾವುದೇ ರೀತಿ ಬೇರೆ ಆ ಭೇದ ಭಾವಗಳನ್ನು ತುಂಬಿಸುವಂತಹ ಬೇರೆ ವಿಚಾರಗಳನ್ನು ತುಂಬಿಸ್ತೇನೆ, ಮಕ್ಕಳಿಗೆ ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡುವಂಥದ್ದು, ಇತರರಿಗೆ ರೆಸ್ಪೆಕ್ಟ್ ಕೊಡುವಂಥದ್ದು, ಇತರ ಮಕ್ಕಳ ಜೊತೆ ಅನ್ಯೋನ್ಯವಾಗಿ ಇರುವಂಥದ್ದು, ಅವುಗಳನ್ನೆಲ್ಲ ಕಲಿಸ್ಕೊಟ್ರೆ ಈಗಿನ ಏನಾಗೋಗಿದೆ ಅಂದರೆ ಇನ್ಸ್ಟಾಗ್ರಾಮ್ಗಳು, ವಾಟ್ಸಪ್ಗಳು, ಫೇಸ್ಬುಕ್ಗಳು ಇವುಗಳೆಲ್ಲ ಬಂದು ಅತಿರೇಕ ಆಗಿದೆ. ಸ್ವಾತಂತ್ರ್ಯ ಸಿಕ್ಕಿದೆ ಭಾರತಕ್ಕೆ ಏನು ಸ್ವಾತಂತ್ರ್ಯ ಸಿಕ್ಕಿದೆ, ಈಗ ಅದಕ್ಕಿಂತ ಹೆಚ್ಚು ಸ್ವಾತಂತ್ರ್ಯ ಸಿಕ್ಕಿದೆ. ಎಲ್ಲರೂ ತಮ್ಮ ಭಾವನೆಗಳನ್ನು ತಮ್ಮ ಮಾತುಗಳ ಮುಖಾಂತರ ಹೇಳ್ಕೋಬೋದು. ಫ್ರೀಡಮ್ ಆಫ್ ಸ್ಪೀಚು, ಎಕ್ಸ್ಪ್ರೆಷನ್ನು ಆರ್ಟಿಕಲ್ 19 ಏನು ಸಂವಿಧಾನದಲ್ಲಿ ನೀಡಿದೆ ಅದನ್ನು ಫೇಸ್ಬುಕ್ಕಲ್ಲಿ ಎಲ್ಲರೂ ಕೇಳ್ತಾರೆ, ಹಂಚ್ಕೋತಾರೆ, ಕ್ರಿಟಿಸೈಸ್ ಮಾಡ್ತಾರೆ. ಇವೆಲ್ಲ ಇರಲಿ, ಆದರೆ ನಮಗೆ ನಮ್ಮ ಶಿಕ್ಷಣ ಸಂಸ್ಕಾರವನ್ನು ಕಲಿಸುವಂಥ ಶಿಕ್ಷಣ ಆಗಬೇಕು. ಸಂಸ್ಕಾರ ಕಲಿಸೋದು ಏನಂದರೆ, ಎಷ್ಟು ಮಕ್ಕಳು ಅವ್ರ ತಂದೆ ತಾಯಿಗಳನ್ನ ನೋಡ್ಕೊತಾ ಇದ್ದಾರೆ ದೊಡ್ಡವರಾದ್ಮೇಲೆ, ಎಷ್ಟು ಮಕ್ಕಳು ವೃದ್ಧಾಶ್ರಮಕ್ಕೆ ಕಳಿಸ್ಕೊಡ್ತಾರೆ ತಂದೆ ತಾಯಿನ. ಸೊ ಈ ಥರ ಶಿಕ್ಷಣ ಪಡ್ತಾನೆ ಏನು ಅಧಿಕಾರಿಗಳಾದರೆ ಏನು ಪ್ರಯೋಜನ? ಅಧಿಕಾರಿಗಳಾಗಿ ನೀವು ದೊಡ್ಡ ದೊಡ್ಡ ಆಫೀಸರ್ ಆದ್ರೂ ನಿಮ್ಮ ತಂದೆ ತಾಯಿಗಳನ್ನೇ ಸರಿಯಾಗಿ ನೋಡ್ಕೊಳ್ಳಿಲ್ಲ, ನಿಮ್ಮ ಅಕ್ಕಪಕ್ಕದ ಸರೌಂಡಿಂಗ್ ಅವ್ರ ಜನಗಳಿಗೆ ಸ್ವಲ್ಪ ಸಹಾಯ ಮಾಡಲಿಲ್ಲ ಅಂದರೆ ಆ ಶಿಕ್ಷಣ ವ್ಯರ್ಥ ಅಂತ ಹೇಳೋದು. ಅದಕ್ಕೆ ನೀವು ₹1 ಸಂಪಾದನೆ ಮಾಡಿದ್ರು ಒಂದು 5 ಪೈಸನಾದರೂ ಪಕ್ಕದವ್ರಿಗಾದರೂ ಸಹಾಯ ಮಾಡಬೇಕು. ಸಹಾಯ ಮಾಡುವಂಥ ಮೌಲ್ಯಗಳನ್ನ ನೀವು ಮಕ್ಕಳೇ ಬೆಳೆಸ್ಕೊಳ್ಳಿ. ಒಬ್ಬರು ನೋವಿಗೆ ಸ್ಪಂದಿಸುವಂಥದ್ದನ್ನ ಬೆಳೆಸ್ಕೊಳ್ಳಿ. ಕೆಡುಕು ಮಾಡುವಂಥದ್ದು ಮಾಡದೇ ಇರುವಂಥದ್ದನ್ನ ನೀವು ಬೆಳೆಸ್ಕೊಳ್ಳಿ. ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಮನಸ್ಸಾಗಿ ವೃದ್ಧಿಯಾಗಿ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದ.